ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, बोलो श्री सीता लक्ष्मण भरत शत्रुघ्न हनुमत समेत श्री रामचंद्र स्वामी की जय. राम ಶ್ರೀರಾಮ, ಕೋದಂಡ ರಾಮ, ಪಟ್ಟಾಭಿರಾಮ, ಭಕ್ತರನ್ನು ಕಾಪಾಡುವ ರಾಮ, ದಶರಥ ರಾಮ, ಅಂಥ ಆ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರನ ಮೆಟ್ಟಿದ ಪುಣ್ಯ ಭೂಮಿ ನಮ್ಮ ಭಾರತ ದೇಶ. ರಾಮ ರಾಜ್ಯ ಅಂದ್ರೆ 4 ಕಂಬಗಳಲ್ಲಿ ಧರ್ಮ ಪರಿಪಾಲನೆ ಆಗ್ತಿದ್ದಂಥ ರಾಜ್ಯ, ಪಾಪವೇ ಇಲ್ಲದಂಥ ರಾಜ್ಯ, ಕೆಟ್ಟದ್ದು ನಡೀದೇ ಇರತಕ್ಕಂಥ ರಾಜ್ಯ, ಅತ್ಯಂತ ಸಂತೋಷಭರಿತವಾಗಿರತಕ್ಕಂಥ ಜೀವನ ಮಾಡುತ್ತಿದ್ದಂಥ ಪ್ರಜೆಗಳ ರಾಜ್ಯ ರಾಮರಾಜ್ಯ. ಅಂತ ರಾಮರಾಜ್ಯ ನಮಗೆ ಬರಬೇಕು 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 ಅಂತ ನಾವು ಪ್ರತಿನಿತ್ಯ ಕನಸನ್ನು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಯಾಕೆ ಇವತ್ತು ಈ ವಿಡಿಯೋಗೆ ಬಂದೆ ಅಂದ್ರೆ, ಜನವರಿ 22ನೇ ತಾರೀಕು 2024 ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಆ ಅವತಾರ ಮಹಾಪುರುಷ ಶ್ರೀರಾಮನ ದೇವಾಲಯ, ನೂತನ ದೇವಾಲಯ, ಅಷ್ಟಬಂಧನ ವಿಗ್ರಹ ಪ್ರತಿಷ್ಠಾಪನಾ ಮಹಾ ಮಹೋತ್ಸವವು ನಡೀತಾ ಇದೆ. ಇದು ನಮ್ಮ ನಿಮ್ಮ ಹಬ್ಬ ಅಲ್ಲ, ಇದು ದೇಶದ ಹಬ್ಬ, ಇದು ರಾಮರ ಭಕ್ತರ ಹಬ್ಬ, ಇದು ಸನಾತನ ಧರ್ಮದ ಹಬ್ಬ. ಶ್ರೀರಾಮಮೂರ್ತಿ ಪರಮ ಪಾವನ ಮೂರ್ತಿ, ಮರ್ಯಾದಾ ಪುರುಷೋತ್ತಮ. ಸುಮಾರು 500 ವರ್ಷಗಳ ಹಿಂದೆ ಪೂಜೆಯನ್ನು ಸ್ವೀಕರಿಸಿದ್ದ ರಾಮನಿಗೆ ಈ ವರ್ಷ 22ನೇ ತಾರೀಕು ಜನವರಿ ನಾವು ಮೊದಲನೇ ಬಾರಿಗೆ ಪೂಜೆ ಮಾಡ್ತಾ ಇದ್ದೀವಿ. 500 ವರ್ಷಗಳ ನಂತರ ಎಷ್ಟು ಸಂತೋಷ ಆಗುತ್ತಲ್ಲ ಹೇಳೋದಕ್ಕೆ. 1528ರಲ್ಲಿ ಕೊನೆಯ ಪೂಜೆ ಆಗಿದ್ದು ಆ ರಾಮ ಜನ್ಮ ಭೂಮಿಯಲ್ಲಿ, ಮತ್ತೆ ಈಗ ನಾವು ಮಾಡ್ತಿದ್ದೀವಿ. ಸುಮಾರು ಈ ಅಯೋಧ್ಯ ಅನ್ನುವಂತಹ ರಾಜ್ಯ ಇದೆಯಲ್ಲ, ಆ ಅಯೋಧ್ಯ ಅನ್ನುವಂಥದ್ದು ಮೋಕ್ಷ ಸ್ಥಳಗಳಲ್ಲಿ ಪ್ರಥಮ ಸ್ಥಳ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮಲ್ಲಿ ಶ್ರಾದ್ದ ಅಥವಾ ತಿಥಿ ಮಾಡಿದಾಗ ಪುರೋಹಿತರು ಹೇಳ್ತಾರೆ ಒಂದು ಮಂತ್ರವನ್ನ, ಶ್ಲೋಕವನ್ನ, ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕಾಹ ಅಂತ ಹೇಳಿ ಒಂದು ಶ್ಲೋಕ ಹೇಳ್ತಾರೆ. ಅಂದ್ರೆ ಈ 7 ಕ್ಷೇತ್ರಗಳು ಮೋಕ್ಷ ಕ್ಷೇತ್ರಗಳು ಅಂತ ಹೇಳ್ತೀವಿ. ಮೋಕ್ಷವನ್ನು ಪಡಿಬೇಕಾದ್ರೆ ಈ 7 ಕ್ಷೇತ್ರಗಳು ದರ್ಶನ ಮಾಡಬೇಕು, ಅಥವಾ ಈ 7 ಕ್ಷೇತ್ರದಲ್ಲಿ ಪಿತೃಪೂಜೆ ಅಥವಾ ಪಿಂಡ ಪ್ರದಾನ ತಿಲತರ್ಪಣವನ್ನು ಬಿಡಬೇಕು ಅಂತೀವಿ. ಅದರಲ್ಲಿ ಪ್ರಥಮವಾದಂಥ ವಾಕ್ಯ ಅಂದ್ರೆ ಅಯೋಧ್ಯ, ಮೊದಲನೇ ಮೋಕ್ಷ ಕ್ಷೇತ್ರ ಅಯೋಧ್ಯ. ಅಂತ ಅಯೋಧ್ಯೆಯಲ್ಲಿ ಶ್ರೀರಾಮನ ನೂತನ ವಿಗ್ರಹ ಅಷ್ಟಬಂಧನ ಮಹಾವೈಭವ ಮಹಾಕುಂಭಾಭಿಷೇಕ ಅನ್ನುವಂಥದ್ದು ನಡೀತಾ ಇದೆ 22ನೇ ತಾರೀಕು ಜನವರಿ. ದೇವಸ್ಥಾನವನ್ನ ಉತ್ತರ ಪ್ರದೇಶದ ಸರ್ಕಾರ ಹಾಗೂ ರಾಮ ಮಂದಿರ ಟ್ರಸ್ಟ್ ಜೊತೆಗೂಡಿ ಭಾರತದ ಸರ್ಕಾರದ ಆಶ್ರಯವನ್ನು ಪಡೆದು ವಿಶೇಷವಾಗಿ ನಿರ್ಮಾಣ ಆಗ್ತದೆ. ಸುಮಾರು 1800 ಕೋಟಿ ರೂಪಾಯಿ ಖರ್ಚಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ದೇವಾಲಯ ಅತ್ಯಂತ ಅದ್ಭುತ, ಮನೋಹರ, ವೈಭವ. ಅದನ್ನು ನೋಡಕ್ಕೆ ನಮ್ಗೆ 2 ಕಣ್ಣು ಸಾಲದು. ದೇವರಲ್ಲಿ ಕೇಳ್ಕೊಬೇಕು, ಇನ್ನೊಂದು 2 ಕಣ್ಣು ಕೊಡಪ್ಪ ನಿನ್ನ ದರ್ಶನ ಮಾಡೋದಕ್ಕೆ ಅಂತ. ಅಷ್ಟು ಅದ್ಭುತವಾಗಿದೆಯಂತೆ. ನಾನು ದರ್ಶನ ಮಾಡಿಲ್ಲ, ಕೂಡಲೇ ನಾನು ಹೋಗ್ತೇನೆ, ನೀವು ಬರಬೇಕು, ಎಲ್ಲರೂ ಹೋಗೋಣ. ಸುಮಾರು 392 ಕಂಬಗಳು ಅಂತಂದ್ರೆ ಅದರಲ್ಲಿ ಚಿತ್ರವನ್ನ ಬರೆದು ಶಿಲ್ಪಿಗಳು ಕೆತ್ತಿ ಅದ್ಭುತವಾಗಿ ತಯಾರು ಮಾಡಿರ್ತಕ್ಕಂಥ 392 ಕಂಬಗಳು, 44 ಬಾಗಿಲುಗಳು, ಸಿಂಹದ್ವಾರದಿಂದ 32 ಮೆಟ್ಲುಗಳು, ಇಷ್ಟನ್ನು ಕೂಡ ಅತ್ಯಂತ ವೈಭವವಾಗಿ ಮಾಡಿದ್ದಾರೆ. ಹೇಗಿದೆ ಅಂತಂದ್ರೆ 2000 ವರ್ಷವಾದರೂ ಕಂಬಗಳು ಚೂರು ಕದಲದೇ ಇದ್ದ ಹಾಗೆ ಆ ದೇವಾಲಯ ನಿರ್ಮಾಣವನ್ನು ಮಾಡಿದ್ದಾರೆ. ಅತ್ಯಂತ ಅನುಭವಿ ಶಿಲ್ಪಿಗಳು ಈ ಒಂದು ಅಯೋಧ್ಯ
ರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ಎಷ್ಟೇ ದೊಡ್ಡ ಭೂಕಂಪ ಬಂದರೂ ಕೂಡ ಅಲಗಾಡದೇ ಇರುವಷ್ಟು ಗಟ್ಟಿಯಾಗಿ ಆ ರಾಮನ ಒಂದು ಸ್ಥಾನವನ್ನ ಬಲಿಷ್ಠವಾಗಿ ಮಾಡಿದ್ದಾರೆ. ಸುಮಾರು 8 ಅಡಿ ಅಗಲ, 8 ಅಡಿ ಉದ್ದ, 4 ಅಡಿ ಅಗಲದಿಂದ ಕೂಡಿದಂತಹ ವಿಶೇಷವಾಗಿ ಒಂದು ಸಿಂಹಾಸನವನ್ನು ತಯಾರು ಮಾಡಿದ್ದಾರೆ. ಆ ಸಿಂಹಾಸನಕ್ಕೆ ಬಂಗಾರದ ಲೇಪನವನ್ನ ಹಚ್ಚಿ ತಯಾರು ಮಾಡಿದ್ದಾರೆ. ಅದರಲ್ಲಿ ವೈಟ್ ಮಾರ್ಬಲ್ ಅಂದ್ರೆ ನಾವು ಹಾಲಿನ ಕಲ್ಲು ಅಂತ ಹೇಳ್ತೀವಿ, ರಾಜಸ್ಥಾನ್ ಮಾರ್ಬಲ್ ಇದೆ, ಬಿಳಿ ಬಣ್ಣದ ಮಾರ್ಬಲ್ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗ್ತಿದೆ. ಶ್ರೀರಾಮ ಪಟ್ಟಾಭಿಷೇಕ 22ನೇ ತಾರೀಕು ನಡೆಯುತ್ತೆ. ಅದು 48 ದಿನಗಳು ಪ್ರತಿಷ್ಠಾಪನೆ ಆಗಿ ನೆಕ್ಸ್ಟ್ ಡೇ ಇಂದ ಮಾರನೇ ದಿನದಿಂದ 48 ದಿನಗಳ ಕಾಲ ಮಂಡಲ ಪೂಜೆಯನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡುವಂಥದ್ದು ನಾವು ಕಾಣ್ತೀವಿ. ಜೊತೆಗೆ 22ನೇ ತಾರೀಕು ಪ್ರತಿಷ್ಠಾಪನೆ ಅಂದ್ರೆ ಅವತ್ತೇ ಪೂಜೆ ಮಾಡೋದಲ್ಲ, 16ನೇ ತಾರೀಕು 15ನೇ ತಾರೀಕೆ ಪ್ರಾರಂಭ ಆಗುತ್ತೆ. ಜನವರಿ 15ನೇ ತಾರೀಕೆ ಪ್ರಾರಂಭ ಆಗ್ಬಿಡುತ್ತೆ. ಅಲ್ಲಿಂದ ವೈದಿಕ ಪೂಜೆ, ವಿಶೇಷವಾಗಿ ಆಗಮ ಪೂಜೆ ಎಲ್ಲವೂ ಪ್ರಾರಂಭ ಆಗಿ ಅಲ್ಲಿಂದ ಸತತವಾಗಿ 1 ವಾರ ಕಾಲ ಪೂಜೆಯನ್ನು ಮಾಡಿಕೊಂಡು ಕೊನೆಯದಾಗಿ ಪ್ರಾಣ ಪ್ರತಿಷ್ಠಾಪನವನ್ನು ಮಾಡುವಂಥದ್ದು. ಒಟ್ಟು 3 ಮಹಡಿ ಇದೆ. 3 ಮಹಡಿಯ ಒಂದು ಅದ್ಭುತವಾದ ದೇವಾಲಯ. ಸರಯೂ ನದಿ ಒಂದು ಕ್ಷೇತ್ರ, ಸರಯೂ ನದಿ ದಡದಲ್ಲಿರ್ತಕ್ಕಂಥದ್ದು ಈ ಒಂದು ರಾಮ ಮಂದಿರ. ಸರಯೂ ನದಿ ಸ್ನಾನ ಮಾಡಿ ರಾಮ ಮಂದಿರಕ್ಕೆ ಹೋಗಿ ರಾಮನ ದರ್ಶನ ಮಾಡುವಂಥದ್ದು ವಿಶೇಷವಾದಂಥದ್ದು. ದೇಶದಲ್ಲಿ ವಿದೇಶದಲ್ಲಿರ್ತಕ್ಕಂಥ ಪೀಠಾಧಿಪತಿಗಳು ಹಾಗೂ ಸನ್ಯಾಸ ಸಾಧುಗಳನ್ನ ಈ ಒಂದು ರಾಮ ಪಟ್ಟಾಭಿಷೇಕಕ್ಕೆ ಮಹಾ ಮಹೋತ್ಸವ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನ ಕೊಟ್ಟಿದ್ದಾರಂತೆ. ರಾಮ ರಾಜ್ಯದಲ್ಲಿ ಧರ್ಮ 4 ಪಾದಗಳಲ್ಲಿ ನಿಂತಿತ್ತು. ಅದೇ ತರ ಈ ಪ್ರತಿಷ್ಠೆ, ವಿಗ್ರಹ ಪ್ರತಿಷ್ಠೆ ಆದ್ಮೇಲೆ ರಾಮರಾಜ್ಯ ನಮಗೆ ಇನ್ನೂ ಬೇಗ ಬರಬೇಕು ಅಂತ ಕೇಳ್ಕೊಳ್ಳೋಣ. ಆಮೇಲೆ ಆಲಯ ಬಂದು ದೀರ್ಘ ಚತುರಸ್ರಾಕಾರ ರೆಕ್ಟ್ಯಾಂಗಲ್ ರೀತಿಯಲ್ಲಿದೆ. ಗರ್ಭಗೃಹ ಬಂದು ಅಷ್ಟಭುಜಿ ಅಂತ ಹೇಳ್ತೀವಿ, ಅಂದ್ರೆ 8 ಕೋಣಗಳನ್ನು ಹೊಂದಿರತಕ್ಕಂಥ ಆಕಾರದಲ್ಲಿ. ಅದರ ದಕ್ಷಿಣ ಭಾರತ ಸಾಧಾರಣ ನಾವು ಸೌತ್ ಇಂಡಿಯನ್ ಒಂದು ಕ್ವಾಲಿಟಿಯಲ್ಲಿ ಯಾವ ತರ ಪ್ಲಾನ್ ಹಾಕ್ತೀವೋ ಅದೇ ಪ್ಲಾನ್ ಅಲ್ಲಿ ಅಲ್ಲಿ ಗರ್ಭಗೃಹವನ್ನು ಕಟ್ಟಿದರೆ 4 ಮೂಲೆಗಳಲ್ಲಿ ವಿಶೇಷವಾಗಿ ಸಣ್ಣ ಸಣ್ಣ ಮಂದಿರಗಳನ್ನು ಮಾಡಿದರೆ ಸೂರ್ಯ ಒಂದು ಸನ್ನಿಧಾನ, ಭಗವತಿ ಸನ್ನಿಧಾನ, ಗಣಪತಿ ಸನ್ನಿಧಾನ ಹಾಗೂ ಈಶ್ವರನ ಸನ್ನಿಧಾನ ಪ್ರತಿಷ್ಠೆ ಆಗುತ್ತೆ. ಮತ್ತು ಉತ್ತರದಲ್ಲಿ ಅನ್ನಪೂರ್ಣೇಶ್ವರಿ, ದಕ್ಷಿಣದಲ್ಲಿ ಹನುಮಂತ ಸ್ವಾಮಿ, ಪ್ರಧಾನ ಶಿಖರದ ಜೊತೆ 5 ಗೋಪುರಗಳ ನಿರ್ಮಾಣವನ್ನ ಮಾಡಿದರೆ ಈ ಒಂದು ವಿಶೇಷವಾದಂತಹ ದೇವಾಲಯದಲ್ಲಿ. ದೇವಾಲಯ ನಿರ್ಮಾಣ ಹೇಗಿದೆ ಅಂತಂದ್ರೆ ಎಲ್ಲಿ ನಿಂತು ನೋಡಿದ್ರು ಸ್ವಾಮಿ ದರ್ಶನ ಆಗುವ ರೀತಿಯಾಗಿ ಶಿಲ್ಪಿಗಳು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಸಿಂಹದ್ವಾರದ ಮೆಟ್ಲು ಮೇಲೆ ನಿಂತರೂ ಸ್ವಾಮಿ ಕಾಣಬೇಕು, 1ನೇ ಮಾಡಿ 2ನೇ ಮಾಡಿ 3ನೇ ಮಾಡಿ ಇದರ ಪ್ರದಕ್ಷಿಣೆ ಮಾಡಬೇಕಾದ್ರೆ, ಅಥವಾ ಸ್ವಾಮಿಯನ್ನ ಹತ್ರ ಹೋಗಿ ದರ್ಶನ ಮಾಡಿ ಸ್ವಾಮಿ ದರ್ಶನ ಆಗಲಿಲ್ಲ ಅನ್ನೋಂಥವ್ರು ಕೂಡ ಎಂಟ್ರೆನ್ಸ್ ಆಗ್ಬೇಕಾದ್ರೆ ಅಲ್ಲಿಂದ ದರ್ಶನ ಆಗುವ ರೀತಿಯಾಗಿ ಈ ವಿಶೇಷವಾದಂತಹ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಕೇಳ್ತೀರಾ, ವಿಶೇಷವಾಗಿ ಈ ಲಗ್ನದ ಮಹತ್ವವನ್ನು ಹೇಳ್ತೀನಿ, ಹಾಗೂ ಈ ಒಂದು ದಿನದ ವಿಶೇಷವನ್ನು ಹೇಳ್ತೀನಿ. ಅಲ್ಲೇ ನೀವೇನಾದ್ರು ರಾಮ ಮಂದಿರಕ್ಕೆ ಅಯೋಧ್ಯೆಗೆ ಹೋದ್ರೆ ಬರೀ ಅಯೋಧ್ಯೆ ರಾಮ ಮಂದಿರದ ನಂತರ ದರ್ಶನ ಮಾಡಬೇಡಿ. ಅಲ್ಲೇ ಸುತ್ತಮುತ್ತ ಸುಮಾರು 12 ವಿಶೇಷವಾದ ಕ್ಷೇತ್ರಗಳಿದೆ. ಯಾವ್ದಾವ್ದಂದ್ರೆ ಚೋಟಿದೇವ್ ಕಾಳಿ ಮಂದಿರ, ಶ್ರೀರಾಮ್ ಜಾನಕಿ ಬಿರ್ಲಾ ಮಂದಿರ, ತುಳಸಿ ಸ್ಮಾರಕ ಭವನ ಮಂದಿರ, ರಾಮ್ ಕಿ ಪೌರಿ ಮಂದಿರ, ದತುವನ್ ಕುಂಡ್ ಮಂದಿರ, ಜಾನಕಿ ಮಹಲ್ ಮಂದಿರ, ಬ್ರಹ್ಮಕುಂಡ ಮಂದಿರ, ಲಕ್ಷ್ಮಣ್ ಕೀಲಾ ಮಂದಿರ, ಸುಂದರ ಸದನ್ ಮಂದಿರ, ಹರಿಹರ ಮಂದಿರ, ತುಳಸಿಧಾಮ ಮಂದಿರ, ತುಳಸಿ ದಾಸ ಅಂತ ಕರೀತಾರೆ, ತುಳಸಿ ಧಾಮ ಅಂತ ಕೂಡ ಕರೀತಾರೆ, ಕ್ಷೀರೇಶ್ವರ ಮಂದಿರ ಅಂತೇಳಿ 12 ಮಂದಿರ ಇದೆ. ಈ 12 ಮಂದಿರಗಳನ್ನು ಕೂಡ ನೀವು ದರ್ಶನ ಮಾಡಲೇಬೇಕಾಗುತ್ತೆ. ಯಾಕೆಂತಂದ್ರೆ ಅದೆಲ್ಲ ಕ್ಷೇತ್ರ. ಈ ಒಂದು ದಿನದ ವಿಶೇಷ ಏನು 22ನೇ ತಾರೀಕಿಗೆ ಯಾಕೆ ಇಡಬೇಕು ಅಂತಂದ್ರೆ, ಮಕರ ಸಂಕ್ರಾಂತಿ ಆದ್ಮೇಲೆ ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಉತ್ತರ ಭಾರತದಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ವಿಶೇಷವಾದಂತಹ ಒಂದು ಶಕ್ತಿಯನ್ನು ತುಂಬುವಂತಹ ದಿನ ಅವತ್ತು 22ನೇ ತಾರೀಕು ಜನವರಿ 2024. ಏನಿದೆ ಅವತ್ತಿನ ವಿಶೇಷ? ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಗಳು 1945ಕ್ಕೆ ಸರಿಯಾದ ಶ್ರೀ ಶೋಭಕೃತ ನಾಮ ಸಂವತ್ಸರದ ಉತ್ತರಾಯಣ ಪುಷ್ಯ ಮಾಸ ಶುಕ್ಲ ಪಕ್ಷ ದ್ವಾದಶಿ ಮೃಗಶಿರಾ ನಕ್ಷತ್ರ 2ನೇ ಪಾದ ಇಂದ್ರಯೋಗ ಬಾಲವಕರಣ ಮೇಷ ಲಗ್ನದಲ್ಲಿ ವಿಶೇಷವಾಗಿ ಈ ಒಂದು ಮಂದಿರ ಪದಾರ್ಪಣೆ ಅಂದ್ರೆ ನಿರ್ಮಾಣ ಆಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ.
ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅದು ಆಂಗ್ಲ ದಿನಾಂಕ ಏನೇ ಇದ್ರೂ ಕೂಡ ನಾವು ಪಂಚಾಂಗದ ಪ್ರಕಾರವನ್ನು ತಿಳಿಸುವಂಥದ್ದು. ಲಗ್ನದಲ್ಲಿ ಗುರು ಇರತಕ್ಕಂಥದ್ದು, ಭಾಗ್ಯದಲ್ಲಿ ಬುಧ ಇರತಕ್ಕಂಥದ್ದು, ಗುರು ಮತ್ತೆ ಕುಜನ ಮಧ್ಯೆ ಪರಿವರ್ತನಾ ಯೋಗ ಅನ್ನುವಂಥದ್ದು ಪ್ರಾಪ್ತಿ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ರಾಮ ಆ ಪುನರ್ವಸು ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗ್ರಹದ ಒಂದು ಬಲ ಅದ್ಭುತವಾದಂತಹ ಸಮಯ. ಇನ್ನು ಸಮಯ ಕೇಳ್ತೀರಾ, ನಾವು ಸಾಧಾರಣವಾಗಿ ಲಗ್ನಗಳ ನಡಿತೀವಿ, ಮೇಷ ಲಗ್ನ, ವೃಷಭ ಲಗ್ನ. ಇದು ಮೇಷ ಲಗ್ನ ಅಂತ ಹೇಳಿದೆ, ಆದ್ರೆ ಲಗ್ನಕ್ಕೆ ಪ್ರಾಧಾನ್ಯತೆ ಕೊಟ್ಟಿಲ್ಲ. ಅಲ್ಲಿ ಯಾವ್ದಾದ್ರು ಒಂದು ಲಗ್ನ ಹಿಡಿಯೋದು, ಟಿವಿ ಚಾನಲ್ ಕೂತ್ಕೊಂಡು ಈ ಲಗ್ನ ಸರಿ ಇಲ್ಲ, ಆ ಲಗ್ನ ಸರಿ ಇಲ್ಲ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋದು ಈ ತರ ಆಗುತ್ತೆ. ಅದಕ್ಕೆ ಅತ್ಯಂತ ಅದ್ಭುತವಾದಂತ ವಿದ್ಯೆಯನ್ನು ಕಲಿತಂತ ಜ್ಯೋತಿಷ್ಯರೆಲ್ಲ ಸಮೂಹವಾಗಿ ಸೇರ್ಕೊಂಡು ಅಭಿಜಿತ್ ಅಥವಾ ಅಭಿಜಿನ್ ಲಗ್ನ ಅನ್ನುವಂತಹ ಲಗ್ನವನ್ನು ಕೊಟ್ಟಿದ್ದಾರೆ. ಅದು 11:51 12:32 ಅಭಿಜಿತ್ ಅಥವಾ ಅಭಿಜಿನ್ ಲಗ್ನ ಇರುತ್ತೆ ಮಧ್ಯಾಹ್ನ. ಆದ್ರೆ 12:29 ಸರಿಯಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ, ಮಹಾ ಕುಂಭಾಭಿಷೇಕ, ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ಭಗವಂತನ ದರ್ಶನ ಮಾಡಬೇಕು. ಇನ್ನು ಈ ಪೂಜಾ ಕೈಂಕರ್ಯದಲ್ಲಿ ಏನೇನಿರುತ್ತೆ ಅಂತಂದ್ರೆ ಪ್ರತಿನಿತ್ಯ ಗಣಪತಿ ಪೂಜೆ, ಪುಣ್ಯಾಹ, ದೇವನಾಂದಿ, ಮಹಾಸಂಕಲ್ಪ, ಅಂಕುರಾರ್ಪಣೆ, ಮತ್ತೆ ವಿಶೇಷವಾಗಿ ಆ ಮಂಡಲಾರಾಧನೆ, ವೇದಿಕಾರ್ಚನೆ, ಕಲಶ ಸ್ಥಾಪನೆ, ಪ್ರತಿನಿತ್ಯ ರಾಮ ತಾರಕ ಮಂತ್ರ ಹೋಮ ಆಗುವಂಥದ್ದು, ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತ ಶ್ರೀ ರಾಮ ಒಂದು ಹೋಮ ಆಗುವಂಥದ್ದು. ಆಮೇಲೆ ನಿಮ್ಗೆಲ್ಲ ಗೊತ್ತಿರಲಿ, ರಾಮನಿಗೆ ಪ್ರಧಾನವಾಗಿರ್ತಕ್ಕಂಥ ಶಕ್ತಿ ಯಾರಂದ್ರೆ ಸೂರ್ಯ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹಾಗಾಗಿ ಪ್ರತಿನಿತ್ಯ ಸೂರ್ಯ ಹೋಮ ಆಗುವಂಥದ್ದು. ಪೂರ್ವದ ಒಂದು ಸೂರ್ಯನ ಕಿರಣಗಳು ನೇರ ಮಂದಿರದ ಒಳಗೆ ಬರೋ ರೀತಿಯಾಗಿ ಶಿಲ್ಪಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಒಂದೊಂದಿನ ಒಂದೊಂದು ಕ್ರಮವನ್ನು ಆಚರಣೆ ಮಾಡಿ ಎಲ್ಲಾ ಶಕ್ತಿ ದೇವತೆಗಳ ಹೋಮ, ಜ್ಯೋತಿರ್ಲಿಂಗಗಳು ಮತ್ತೆ ಮಹಾವಿಷ್ಣುವಿನ ಹೋಮಗಳನ್ನೆಲ್ಲ ಮಾಡಿಸಿ ಕಳಾ ಹೋಮ, ಪ್ರಾಣ ಪ್ರತಿಷ್ಠಾಪನಾ ಹೋಮ, ವಿಶೇಷವಾದಂತಹ ಪ್ರಧಾನ ಹೋಮಗಳನ್ನೆಲ್ಲ ಮಾಡಿ ಮಹಾಪೂರ್ಣಾಹುತಿಯನ್ನು ಮಾಡಿ ಆ ಆಜ್ಯವನ್ನ ಶೇಖರಣೆ ಮಾಡಿಕೊಂಡು ವಿಶೇಷವಾಗಿ ಸ್ವಾಮಿಗೆ ಕಳೆಯನ್ನ ಕೊಡುವಂಥದ್ದು. ನವರಂಧ್ರಗಳನ್ನ ಕಳಾಹೋಮ ಮಾಡಿ ನಖಾದಿ ಶಿಖ ಪರ್ಯಂತ ತಲೆಯಿಂದ ಕಾಲುವರೆಗೂ ಪ್ರತಿಯೊಂದು ಅಂಗಗಳಿಗೂ ಕೂಡ ಶಕ್ತಿಯನ್ನು ಕೊಟ್ಟು ಆ ಆಜ್ಯವನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ಕಣ್ಣನ್ನು ತೆಗೆದು ವಿಶೇಷವಾಗಿ ಅಭಿಷೇಕವನ್ನು ಮಾಡಿ ಕುಂಭಾಭಿಷೇಕದ ನಂತರ ಆ ಅಲಂಕಾರ ಮಾಡಿ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡುವ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳು ವ್ಯವಸ್ಥಿತವಾಗಿ 2024 ಜನವರಿ 22 ನಡೀತಾ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ವಿನಂತಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಇದು ನಮ್ಮದು ರಾಮರಾಜ್ಯ, ನಾವೆಲ್ಲರೂ ರಾಮನ ಭಕ್ತರು. ರಾಮಾಯಣ ನಮ್ಗಿರ್ತಕ್ಕಂಥ ಮಹಾಕಾವ್ಯ, ಮಹಾಗ್ರಂಥ, ತಿಳ್ಕೋಬೇಕಿರ್ತಕ್ಕಂಥದ್ದು ಎಷ್ಟೋ ಇದೆ. ರಾಮನ ಒಂದು ತಂದೆಯ ಒಂದು ಬಲ, ತಂದೆಯ ಮಾತುಗೆ ಪರಿಪಾಲನೆ ಮಾಡುವಂಥದ್ದು, ಸೀತೆ ಗಂಡನ ಮಾತು ಪರಿಪಾಲನೆ ಮಾಡುವಂಥದ್ದು, ಮತ್ತೆ ರಾಮ ಕೊಟ್ಟಂತ ಒಂದು ಮಾತನ್ನ ನಡ್ಕೊಳ್ಳುವಂಥದ್ದು, ಬಿಟ್ಟಂತ ಬಾಣವನ್ನ ಬಲವಾಗಿ ಉಪಯೋಗಿಸುವಂಥದ್ದು, ಈ ಥರದ ಎಲ್ಲವೂ ನಾವು ರಾಮನಿಂದ ಕಲಿಬೇಕು. ಹಾಗಾಗಿ ಆ ಮರ್ಯಾದಾ ಪುರುಷೋತ್ತಮನ ದರ್ಶನಕ್ಕೆ ಪ್ರತಿಯೊಬ್ಬರು ಹೋಗೋಣ. ನಾನು ಹೋಗ್ತೀನಿ, ನೀವು ಬನ್ನಿ. ಅವತ್ತೆಲ್ಲರಿಗೂ ದರ್ಶನ ಆಗಲ್ಲ 22 ಅದಾದ್ಮೇಲೆ ಖಂಡಿತವಾಗ್ಲೂ ದರ್ಶನ ಸಿಗುತ್ತೆ. ಆ ಸ್ವಾಮಿಯ ದರ್ಶನವನ್ನು ಮಾಡಿ ಬರೋಣ. ಒಂದು ದೇವಸ್ಥಾನದೆಲ್ಲ ಪ್ರದಕ್ಷಿಣೆಯಾಗಿ ನೀವು ಪೂರ್ವದಿಂದ ಎಂಟ್ರಾಗಿ ದಕ್ಷಿಣಕ್ಕೆ ಅಂದ್ರೆ ಸೌತ್ ಕಡೆಗೆ ನೀವು ಹೊರಗಡೆ ಎಕ್ಸಿಟ್ ಆಗ್ತೀರಾ. ಎಕ್ಸಿಟ್ ಆಗ್ಬೇಕಾದ್ರೆ ಮೇಲುಗಡೆ ಸ್ವಲ್ಪ ತಲೆ ಎತ್ತಿ ನೋಡ್ಬೇಕು. ನೀವು ನೋಡಿದಾಗ ಅಲ್ಲಿ ಸಂಸ್ಕೃತದಲ್ಲಿ ಒಂದು ಬೋರ್ಡ್ ಇರುತ್ತೆ, ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ. ಪುನರ್ದರ್ಶನ ಅಂತಂದ್ರೆ ಮತ್ತೊಮ್ಮೆ ದರ್ಶನ ಪ್ರಾಪ್ತಿ ಆಗಲಿ ಅಂತ ಬರ್ದಿರ್ತಾರೆ ಅಲ್ಲಿ. ಹಾಗೆ ನಾವು ಒಂದು ಸಲ ಹೋಗಿ ಬಂದ್ಬಿಡೋದಲ್ಲ, ನಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಹೋಗ್ಬೇಕು, ಒಂದಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಸ್ನೇಹಿತರನ್ನ ಕರ್ಕೊಂಡು ಹೋಗ್ಬೇಕು. ಹೇಗೆ ನಾವು ಕಾಶಿ ಒಂದು ಕ್ಷೇತ್ರಕ್ಕೆ ಹೋಗಿ ಬರ್ತೀವೋ, ಕಾಶಿ ಯಾತ್ರೆ ಅಂತ ಮಾಡ್ತೀವೋ, ಮಾನಸ ಸರೋವರ ಕೈಲಾಸ ಯಾತ್ರೆ ಅಂತ ಮಾಡ್ತೀವೋ, ಬದ್ರಿ ಕೇದಾರ ಯಾತ್ರೆ ಅಂತ ಮಾಡ್ತೀವೋ, ಇನ್ನು ಮುಂದಕ್ಕೆ ಅಯೋಧ್ಯ ಯಾತ್ರೆ ಅನ್ನುವಂಥದ್ದು ಪ್ರಾರಂಭ ಆಗಬೇಕು. ಆ ರಾಮನ ದರ್ಶನ ಮಾಡಬೇಕು. ನಮ್ಮ ಒಂದು ಸನಾತನ ಧರ್ಮದ ಬಲ ಮತ್ತು ಶಕ್ತಿ ಪ್ರದರ್ಶನವನ್ನು ನಾವು ಮಾಡಬೇಕು. ಖಂಡಿತವಾಗ್ಲೂ ರಾಮನ ಆಶೀರ್ವಾದ ನಿಮ್ಗೆಲ್ಲರೂ ಸಿಗಲಿ ಅಂತ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೀನಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂಥದ್ದು ರಾಮ ತಾರಕ ಮಂತ್ರ. ಈ ಮಂತ್ರವನ್ನ ಪ್ರತಿನಿತ್ಯ ಎಲ್ಲರೂ ಜಪ ಮಾಡಿ. ನಿಮಗೆ ರಾಮಕೋಟಿ ಪುಸ್ತಕ ಸಿಗುತ್ತೆ. ಶ್ರೀರಾಮ್ 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 ಅಥವಾ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಜೈರಾಮ್ ಅಂತ ರಾಮಕೋಟಿ ಪುಸ್ತಕನೂ ಬರೀಬಹುದು. ಹೀಗೆ ರಾಮನಿಗೆ ಸಂಬಂಧಪಟ್ಟಂತ ಏನೇನಿದೆಯೋ ಎಲ್ಲವನ್ನೂ ಮಾಡಿ ಖಂಡಿತವಾಗ್ಲೂ ಭಗವಂತ ನಿಮಗೆ ಅನುಗ್ರಹಿಸ್ತಾನೆ. ಆ ಮರ್ಯಾದಾ ಪುರುಷೋತ್ತಮ ರಾಮನ ಆಶೀರ್ವಾದ ನಿಮ್ಮೆಲ್ಲರೂ ಕೂಡ ನಿಮ್ಮ ಎಲ್ಲರ ಕುಟುಂಬಕ್ಕೂ ಸಹಿತವಾಗಿ ಸಿಗಲಿ ಅಂತ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ವರಾನಮ ಓಂ ನಮ ಇತಿ. ಮತ್ತೊಮ್ಮೆ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಿಮಗೆ ಎಲ್ಲರೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.
ಈ ಒಂದು ವಿಷಯಗಳೆಲ್ಲ ನೀವು ಒಬ್ಬರೇ ತಿಳ್ಕೊಂಡ್ರೆ ಸಾಕ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಒಳ್ಳೆಯದಾಗಲಿ, ಶುಭಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.